ದೇವೇಗೌಡರ ಕುಟುಂಬನೇ ಮುಳುಗಿಸ್ಬೇಕು ಅಂತ ಹೊರಟವರು ಯಾರು ಒಪ್ಪಲಿ ಬಿಡಲಿ, ದೇವೇಗೌಡರು ಒಕ್ಕಲಿಗ ಜನಾಂಗದ ಸರ್ವೋಚ್ಚ ನಾಯಕರು. ನಾವು ಒಪ್ಪದೇ ಇರ್ಬೋದು, ಇನ್ನೊಬ್ಬರು ಒಪ್ಪದೇ ಇರ್ಬೋದು, ನಾವು ಒಪ್ಬೋದು, ಇನ್ನೊಬ್ಬರು ಆದರೆ ಸರ್ವೋಚ್ಚ ನಾಯಕರು. ಅವರಿಗೆ ಮಾನ ಮರ್ಯಾದೆ ತೆಗೆಯುವಾಗ ಆ ಒಕ್ಕಲಿಗತನ ಎಲ್ಲೋಗಿತ್ತು? ಅವಾಗೂ ರಿಯಾಕ್ಟ್ ಮಾಡಬೇಕಾಯ್ತಲ್ಲ. ಇವರೆಲ್ಲ ಒಂಥರ ಗೋಸಂಬೆಗಳು. ಅವ್ರಿಗೆ ಯಾವಾಗ ಬೇಕೋ ಅವಾಗ ಒಕ್ಕಲಿಗರು, ಬೇಡವೋ ಅಲ್ಲ ಮಾಡಲಿ. ಹಂಗಾರೆ ಈಗ ಅಷ್ಟು ಒಕ್ಕಲಿಗರ ಮೇಲೆ ಪ್ರೀತಿ ಇದ್ದರೆ ಸಿದ್ದರಾಮಯ್ಯನ ತೆಗೆದು ಮಾಡಲಿ. ಅತಿ ನಾನು ಒಕ್ಕಲಿಗ ಅಂತಾರಲ್ಲ, ಸಿದ್ದರಾಮಯ್ಯನ ತೆಗೆದಾಕ್ಬಿಟ್ಟು ಮಾಡಲಿ ಒಕ್ಕಲಿಗರನ್ನ. ಆ ಒಕ್ಕಲಿಗರ ನಾಯಕರು ಏನಕ್ಕೆ ಹೋಗಿದ್ರಲ್ಲ, ಅವ್ರು ಶಿಫಾರಸು ಮಾಡ್ಬೇಕು. ನಾನು ಯಾಕೆ ಮಾಡಲಿ? ಬೇಕಾದಷ್ಟು ಜನ ಅವರಲ್ಲ ಒಕ್ಕಲಿಗರು. ಎಷ್ಟು ಜನ ಅವರು? 10-12 ಜನ ಇದ್ದಾರೆ ಒಕ್ಕಲಿಗ ನಾಯಕರು. ಎಲ್ಲರೂ ಆಸ್ಪರೆಂಟ್ಗಳೇ. ಈಗ 6 ಜನ ಟವಲ್ ನೋಡ್ರಿ, 6 ಜನ ಟವಲ್ ಹಾಕಿದ್ದಾರೆ ಈಗ ಆಲ್ರೆಡಿ. ಅದರಲ್ಲಿ ಇನ್ನೊಂದು 10 ಜನ ಒಕ್ಕಲಿಗರು ಅಂದರೆ ಇನ್ನೊಂದು 5-6 ಜನ ಒಕ್ಕಲಿಗರು ಸೇರ್ಕೊಂತಾರೆ. ಹಾಕ್ಲಿ. ಒಕ್ಕಲಿಗರ ಮೇಲೆ ಅಷ್ಟು ಪ್ರೀತಿ ಇದ್ದರೆ ಮಾಡಲಿ. ಒಂದು ಸಭೆಯಲ್ಲಿ ಹೇಳಿದರು ಹಿಂದೆ ಒಬ್ಬರು ನಾಯಕರು, ಕಾಂಗ್ರೆಸ್ ನಾಯಕರು, ಚುನಾವಣೆಗೆ MLA ಚುನಾವಣೆಗೆ ಮುಂಚೆ ನನಗೆ ಪೆನ್ನು ಪೇಪರ ಸಹಿ ಹಾಕೋಕ್ಕೆ ನೀವು ಒಕ್ಕಲಿಗರು ಅವಕಾಶ ಮಾಡಿಕೊಡಿ, ಎಲ್ಲರಿಗೂ ಮಾಡಿಕೊಟ್ಟಿದ್ರೆ ನನಗೊಂದು ಅವಕಾಶ ಕೊಡಿ ಅಂತ ಕೇಳ್ತಾನೆ ಅವರು. ಅಪ್ಪ ಪೆನ್ನು ಪೇಪರ್ ಹಿಡ್ಕೊಂಡು ಎಲ್ಲ ಕಡೆ ಈಗ ಇದಕ್ಕೂ ಹೋಗಿದ್ದಾರೆ. ಎಲ್ಲಿ? ಅಮೇರಿಕಾಗೂ ಹೋಗಿದ್ದಾರೆ ಪೇಪರ್ ಪೆನ್ ಹಿಡ್ಕೊಂಡು. ಅವ್ರು ಕೇಳ್ತಾನೆ ಇದ್ದಾರೆ. ಒಕ್ಕಲಿಗ ನಾಯಕರು ಅಲ್ಲೋ ಅವರು? ಒಕ್ಕಲಿಗರು ಅಲ್ಲ? ಅಪ್ಪ ಪೆನ್ನು ಪೇಪರ್ ಹಿಡ್ಕೊಂಡು ಪಾಪ ಎಕ್ಸಾಮ್ ಬರೆಯೋಕ್ಕೆ ದಿನನಿತ್ಯ ಓಡಾಡ್ತಾನೆ ಅವ್ರೆ. ಎಕ್ಸಾಮ್ ಅಂತ. ನೀ ಯಾಕೆ ಅವ್ರನ್ನ ಒಕ್ಕಲಿಗರನ್ನ ಮಾತಾಡಲಿಲ್ಲ? ಅವ್ರ ಬಗ್ಗೆ ಮಾತಾಡಲಿ, ಹೇಳಿ. ಆವಾಗ ನಿಮ್ಮ ನಾಯಕತ್ವ ಗೊತ್ತಾಗೋದು. ಸುಮ್ಮನೆ ಎಲ್ಲೋ ಹೋಗಿ ಅರ್ಜಿ ಕೊಟ್ಬಿಟ್ರೆ ಎಲ್ಲ ನಾಯಕತ್ವ ಗೊತ್ತಾಗೋದು. ಮಾಡಿ.